ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಮೂರ್ತಿಯವರೇ, ನಿಮ್ಮ ಮೊಮ್ಮಗ ಸುಮಾರು 20 ವರ್ಷದ ಹಿಂದೆ ದೀಪಾವಳಿ ದಿವಸ ಅಂದರೆ ನವೆಂಬರ್ 12, 2004ರಲ್ಲಿ ಕಳೆದೋಗ್ತಾನೆ. ಮತ್ತೆ 2024 ಜನವರಿ 7ನೇ ತಾರೀಕು ಸೂರ್ಯವರ್ಧನ್ ಆಗಿ ನಿಮ್ಮನೆಗೆ ಬರ್ತಾನೆ. ಹೌದು ವಕೀಲ್ರೆ, ನೀವು ಹೇಳ್ತಾ ಇರೋದು ಅಕ್ಷರಶಃ ಸತ್ಯ. ಸತ್ಯಮೂರ್ತಿಯವರೇ, ಕರ್ಣ ನಿಮ್ಮನೆಗೆ ಬಂದ ತಕ್ಷಣ ಇವನೇ ನಿಮ್ಮ ಮೊಮ್ಮಗ ಅಂತ ಹೇಗೆ ಒಪ್ಕೊಂಡ್ರಿ? ಬಂದ ತಕ್ಷಣ ಮನೆಯವ್ರು ಯಾರು ಇವನೇ ಕರ್ಣ ಅಂತ ಒಪ್ಕೊಳ್ಳೋದಿಕ್ಕೆ ಸಿದ್ಧ ಇರಲಿಲ್ಲ ಮಹಾಸ್ವಾಮಿಗಳೇ. ಆದರೆ ಈತನೇ ಕರ್ಣ ಅನ್ನೋದಕ್ಕೆ ಕೆಲವೊಂದು ಕುರುಹುಗಳಿತ್ತು. ಮೊದಲನೇ ಸಲ ಇವನನ್ನು ನೋಡಿದಾಗ ಇವನ ಕತ್ತಲ್ಲಿ ನಮ್ಮ ವಂಶದ ಸಂಕೇತ ಇರುವಂತಹ ಸೂರ್ಯ ಚಿಹ್ನೆ ಉಳ್ಳ ಸರ ಇತ್ತು. ನಮ್ಮ ಇಡೀ ಕುಟುಂಬದ ಪರಿಚಯ ಇವನಿಗೆ ಚೆನ್ನಾಗೇ ಇತ್ತು. ಬಾಲ್ಯದಲ್ಲಿ ಕೆಲವೊಂದು ಇಷ್ಟ ಕಷ್ಟಗಳು ಏನೇನಿತ್ತೋ ಅದೆಲ್ಲ ಹೊಂದಾಣಿಕೆಯಾಗ್ತಿತ್ತು. ಕೆಲವೊಂದು ಘಟನೆಗಳನ್ನ ನಾನೇ ಮರ್ತಿದ್ರು ಅವನು ನೆನಪಿಸ್ತಾ ಇದ್ದ. ಮನೆಯಲ್ಲಿ ಎಲ್ಲೋ ಬಚ್ಚಿಟ್ಟ ವಸ್ತುಗಳನ್ನ ಅವನು ಗುರುತು ಹಿಡಿದು ತೆಗೆದು ತೋರಿಸ್ತಾ ಇದ್ದ. ಇನ್ನು ಸಾಕಷ್ಟು ವಿಷಯಗಳಿದೆ ಮಹಾಸ್ವಾಮಿಗಳೇ. ಹಾಗಾಗಿ ಕರ್ಣನೇ ನನ್ನ ಮೊಮ್ಮಗ ಅನ್ನೋದು ಸಾಬೀತಾಯ್ತು. ಮೇಲಾಗಿ ಭಾಗ್ಯಂನವ್ರಿಗೆ ಕರ್ಣ ದೀಪಾವಳಿ ಹಬ್ಬದ ದಿವಸ ಸಿಕ್ಕಿದ ವಿಷಯನ ತಿಳಿಸಿದ್ರು.